ಮಧ್ಯಾಹ್ನದ ಊಟಕ್ಕೆ ಅನ್ನದ ಜೊತೆ ನಾನಿವತ್ತು ಬಟಾಣಿನಲ್ಲಿ ಒಂದು ಸಾರು ಅಥವಾ ದಾಲ್ ಅಂತ ಬೇಕಾದರೂ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ, ಬಟ್ ಟೇಸ್ಟಿಯಾಗಿದೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಏನು ಹೆಸರು ಬೇಕಾದರೂ ನೀವು ಇಡ್ಬೋದು. ಮೊದಲಿಗೆ ನಾನು ಒಂದು ಕುಕ್ಕರ್ ಬಟ್ಲು ತೊಗೊಂಡಿದ್ದೀನಿ, ಚಿಕ್ಕ ಕುಕ್ಕರು. ಇದಕ್ಕೆ ನಾನು 1.5 ಕಪ್ನಷ್ಟು ಫ್ರೆಶ್ ಆಗಿರುವಂತಹ ಬಟಾಣಿನ ಹಾಕೋತಾ ಇದ್ದೀನಿ. ಇದನ್ನು ನೀವು ಕುಕ್ಕರ್ನಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಓಪನ್ ಪಾಟಲ್ಲಿ ಬೇಕಾದರೂ ಮಾಡ್ಬೋದು, ಕ್ಲೇ ಪಾಟಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ನಾನು ಕುಕ್ಕರಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಇದು ಒಂದು 5-6 ನಿಮಿಷ ಸಾಕು ಬೇಯೋದಕ್ಕೆ. ಬಟಾಣಿ ಬೇಗ ಬೇಯುತ್ತೆ. ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡು ತರಕಾರಿಗಳು ಇದಕ್ಕೆ ಹಾಕ್ಕೊಳ್ಳೋಕ್ಕೆ ಜಸ್ಟ್ ಈರುಳ್ಳಿ ಹಾಗೆ ಟೊಮೆಟೊ ಅಷ್ಟೇ ಹಾಕೋತಾ ಇರೋದು. ಬೇರೆ ಯಾವ ತರಕಾರಿನೂ ಇದಕ್ಕೇನು ಬೇಕಿಲ್ಲ, ಯಾಕಂದರೆ ಬಟಾಣಿನಲ್ಲೇ ಮೇಯ್ನಾಗಿ ಮಾಡೋದ್ರಿಂದ, ಬಟಾಣಿನೇ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಬೇರೆ ಯಾವ ತರಕಾರಿನೂ ಬೇಡ. ಈರುಳ್ಳಿ ಟೊಮೆಟೊ ಇದ್ದರೆ ಆಯಿತು. 1 ಈರುಳ್ಳಿ ತೊಗೊಂಡಿದ್ದೀನಿ ಈ ಅಳತೆಗೆ. ಇದೊಂದು 3-4 ಜನಕ್ಕೆ ಆಗುವಂತಹ ಅಳತೆಯಲ್ಲಿ ಮಾಡಿರೋದು. ಇನ್ನು ನೀವು ಜಾಸ್ತಿ ಜನ ಇದ್ದರೆ ಇನ್ನು ಜಾಸ್ತಿ ಮಾಡ್ಕೋಬೋದು, ಇಲ್ಲ ಕಮ್ಮಿ ಇದ್ದರೆ ಕಮ್ಮಿ ಮಾಡ್ಕೋಬೋದು. ಇದಕ್ಕೆ ನಾಟಿ ಟೊಮೆಟೊ ಅಂದರೆ ಸ್ವಲ್ಪ ಹುಳಿಯೇ ಇರುವಂತಹ ಟೊಮೆಟೊ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ರಸವಾಗಿರುವಂತಹ ಟೊಮೆಟೊ, ಹಣ್ಣಾಗಿರುವಂತಹ ಟೊಮೆಟೊನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಉದ್ದಕ್ಕೆ ಸೀಳಿ ಇಟ್ಕೋತಾ ಇದ್ದೀನಿ. ಬೇಕು ಅಂದರೆ ಖಾರ ಬೇಕು ಜಾಸ್ತಿ ಅಂದರೆ ಇನ್ನು ಸ್ವಲ್ಪ ಒಂದು 2-3 ಹಾಕೋಬೋದು ನೀವು. ಮಕ್ಕಳಿದ್ರೆ ಇಷ್ಟೇ ಹಾಕ್ಕೊಳ್ಳಿ, ಖಾರ ಆದರೆ ಅವರು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಟೊಮೆಟೊನ ಕೂಡ ಏನು ಜಾಸ್ತಿ ಏನು ಫೈನಾಗಿ ಏನು ಕಟ್ ಮಾಡ್ತಿಲ್ಲ, ಜಸ್ಟ್ ರಫಾಗಿ ಒಂದು 4 ಭಾಗ ಮಾಡಿಕೊಂಡು ನಾನು ಇಟ್ಕೋತಾ ಇದ್ದೀನಿ. ಹಾಗೆಯೇ ಒಂದು 4-5 ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಗ ಆಗುತ್ತೆ, ನೀವು ಬೇರೆ ಕೆಲಸ ಮಾಡ್ಕೋಬೋದು. ಹಾಗೆ ಪಾತ್ರೆಯಲ್ಲಿ ಬೇಯಿಸಿದ್ರೆ ಸ್ವಲ್ಪ ನೋಡ್ತಾ ಇರಬೇಕು, ಅಕಸ್ಮಾತ್ ತಳ ಹತ್ಬಿಡ್ತಾ ಅಂತೆಲ್ಲ ನೋಡಬೇಕು. ಕುಕ್ಕರಲ್ಲಾದರೆ ಅದ್ರ ಪಾಡಗದಾಗುತ್ತೆ, ನಾವು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು. ಸೊ ಈಗ ಇದಕ್ಕೆ ನಾನು ಅರಿಶಿನದ ಪುಡಿ ಹಾಗೆಯೇ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಈ ತರಕಾರಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ಇಂಚಷ್ಟು ಚಕ್ಕೆನ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ 1 ಗ್ಲಾಸ್ ಅಷ್ಟೇ ನೀರು ಹಾಕೋತಾ ಇರೋದು. ತುಂಬ ನೀರಾಗಿ ಮಾಡಿಕೊಂಡ್ರು ಇದು ಚೆನ್ನಾಗಿರಲ್ಲ. ಇದು ಸ್ವಲ್ಪ ದಾಲ್ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೇನು ಬೇಳೆ ಗಿಳೆ ಏನು ಹಾಕೋದಿಲ್ಲ. ಸೊ ಇದನ್ನೇ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. 1 ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಸಾಕು. ಈಗ ಇದನ್ನು ಒಂದೇ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು, ಮೀಡಿಯಮ್ ಉರಿನಲ್ಲಿ, ಜಾಸ್ತಿ ಬೇಡ. ತುಂಬ ಮ್ಯಾಶ್ ಆದರೆ ಅದು ಚೆನ್ನಾಗಿರಲ್ಲ. ಜಸ್ಟ್ ಬೇಯಬೇಕು ಬಟಾಣಿ, ಅಷ್ಟಾದರೆ ಸಾಕು. ಈಗ ನಾನು ಇದಕ್ಕೆ ಕಲ್ಲಿಗೆ ಒಂದು 1 ಇಂಚಷ್ಟು ಶುಂಠಿ, ಒಂದು 2-3 ಬೆಳ್ಳುಳ್ಳಿ, ದಪ್ಪ ಬೆಳ್ಳುಳ್ಳಿ ಆದರೆ 2 ಹಾಕಿ, ಇನ್ನು ಸ್ವಲ್ಪ ಚಿಕ್ಕದಾದರೆ ಒಂದು 3-4 ಬೇಕಾದ್ರೂ ಹಾಕ್ಕೋಬೋದು. ಇದನ್ನು ನಾನು ಕುಟ್ಕೊಂಡು ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಚಿಕ್ಕದಾಗಿ ಹೆಚ್ಚಿಟ್ಕೋಬೋದು. ಬಟ್ ಹಸಿ ಶುಂಠಿ ಹೆಚ್ಚಿದ್ರು, ಎಷ್ಟೇ ಚಿಕ್ಕದಾಗಿ ಹೆಚ್ಚಿದ್ರು ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಮಕ್ಕಳಿಗೆ, ಎಸ್ಪೆಷಲಿ ಖಾರ ಅಂತಾರೆ. ಹಾಗಾಗಿ ನಾನು ನನ್ನ ಮಗಳು ತಿನ್ನಲ್ಲ ಅಂತ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ನಾನಿಲ್ಲಿ ಒಂದು 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಹಾಕ್ತಾಯಿಲ್ಲ, ಬರೀ ಟೊಮೆಟೊ ಮಾತ್ರ ಹಾಕ್ತಾ ಇರೋದು. ಹಾಗೆಯೇ ಹಸಿಮೆಣಸಿನ್ಕಾಯಿನ ಕೂಡ ನಾನು ಹೆಚ್ಚಿಟ್ಕೋತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕೋಬೋದು. ಇದಕ್ಕೆ ಮತ್ತು ಒಣಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕೋದ್ರಿಂದ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಬೇಗ ಆಗುತ್ತೆ, ಏನು ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಒಂದು 10-15 ನಿಮಿಷದಲ್ಲಿ ಮಾಡ್ಕೋಬೋದು ನೀವು ಆರಾಮಾಗಿ. ಪಕ್ಕದಲ್ಲಿ ಅನ್ನಕ್ಕೂ ಇಟ್ಬಿಟ್ರೆ ಬೇಗ ರೆಡಿಯಾಗಿ ಹೋಗುತ್ತೆ. ಅರ್ಧ ಗಂಟೆಲಿ ನಿಮಗೆ ಇದು ಬಟಾಣಿ ಸಾರು, ಅನ್ನ ಎಲ್ಲ ರೆಡಿಯಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಚಿಪ್ಸ್ ಬೇಕಾದರೂ ಹಾಕ್ಕೊಳ್ಬೋದು, ಹುರ್ಕೋಬೋದು, ಇಲ್ಲ ಪೊಟ್ಯಾಟೊ ಚಿಪ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಈಗ ಕುಕ್ಕರು ಕೂಗಿ ಆರಿದೆ, ಪ್ರೆಷರ್ ಇಳಿದಿದೆ. ಸೊ ಈಗ ನಾನು ಬಟಾಣಿನ ಒಂದು ಸಲ ನೋಡ್ತಾ ಇದ್ದೀನಿ. ನೋಡಿ, ಅಮ್ಕಿದ್ರೆ ಮ್ಯಾಶ್ ಆಗಬೇಕು, ಆವಾಗ ಬಟಾಣಿ ಬೆಂದಿದೆ ಅಂತ. ನೋಡಿ, ಇವಾಗ ಇದು ಕ್ಲೀನಾಗಿ ಬೆಂದಿದೆ. ತೀರಾ ಅದು ಬೇಯಿಸೋವಾಗಲೇ ಮ್ಯಾಶ್ ಆಗಿರಬಾರ್ದು, ನಾವು ಈ ಥರ ಪ್ರೆಸ್ ಮಾಡಿದಾಗ ಮ್ಯಾಶ್ ಆಗಬೇಕು. ಸೊ ಇವಾಗ ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಮೊದಲು ಪೊಟ್ಯಾಟೊ ಮ್ಯಾಶರಲ್ಲಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳಕ್ಕೆ ನೋಡಿದೆ, ಸ್ವಲ್ಪ ನಂಗೆ ಅದು ಕಂಫರ್ಟ್ ಅನಿಸ್ಲಿಲ್ಲ. ಹಾಗಾಗಿ ಇದು ಮರದ ಕೋಲು ಇರುತ್ತಲ್ಲ, ಅದರಲ್ಲೇ ನಾನು ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ತುಂಬ ಮಾಡೋದು ಬೇಕಿಲ್ಲ, ಮಿಕ್ಸರ್ಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಕರಂಡಿನಲ್ಲೇ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೂ ಸಾಕು. ಒಂದು ಸ್ವಲ್ಪ ತಿಕ್ಕಾಗಬೇಕದು. ಕೆಲವು ಬಟಾಣಿ ಮಾತ್ರ ಮ್ಯಾಶ್ ಆದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಸೊ ಹಾಗಾಗಿ ದಾಲ್ ಕನ್ಸಿಸ್ಟೆನ್ಸಿಲಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅನ್ನದ ಜೊತೆ. ಇದಾಗಿದೆ. ಈಗ ಬಾಣಲಿಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಹಾಕೋತಾ ಇದ್ದೀನಿ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ,
ಸೋಂಪು ಕಾಳು ಕೂಡ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ನಾನಿಲ್ಲಿ 2 ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಪಲಾವ್ ಎಲೆ, ಇಂಗು ಕೂಡ ಸ್ವಲ್ಪ ಘಮಕ್ಕೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಹಾಗೆಯೇ ಹಸಿಮೆಣಸಿನ್ಕಾಯಿ, ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲಿ. ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಬೇರೆ ಏನು ತರಕಾರಿ ಇಲ್ಲ. ಸೊ ಈಗ ನಾವೇನು ಜಜ್ಜಿಟ್ಕೊಂಡಿದ್ದೀವಲ್ಲ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬರೀ ಹಸಿ ಶುಂಠಿ ಮಾತ್ರ ಹಾಕ್ಕೋಬೋದು, ಹಾಗೂ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಹುರಿದಿದ್ದಾಯಿತು. ಸ್ವಲ್ಪ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ, ಬೇಗ ಟೊಮೆಟೊ ಬೇಯುತ್ತೆ ಅಂತ. ಹಾಗೆಯೇ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇದನ್ನು ಹುರ್ಕೊಳ್ಳೋಣ. ಹಾಗೆಯೇ ಟೊಮೆಟೊನ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ. ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ಲ ಬಟಾಣಿ, ಅದನ್ನು ಹಾಕಿದ್ರೆ ಸ್ವಲ್ಪ ಕುದಿಸಿದ್ರೆ ಆಯಿತು. ಬೇಕಾಗುತ್ತೆ, ಟೇಸ್ಟ್ ಕೂಡ ಯುನೀಕ್ ಆಗಿದೆ, ಚೆನ್ನಾಗಿರುತ್ತೆ ಅನ್ನಕ್ಕೆ. ಇದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ತುಂಬ ನೀರಾಗಿ ಮಾಡೋದು ಬೇಡ, ಯಾಕಂದರೆ ತುಂಬ ನೀರಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಕುಕ್ಕರ್ಗೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದಿಸ್ಬೇಕು. ಇದ್ರ ಎಲ್ಲ ನಾವು ಏನು ಮಸಾಲೆ ಪದಾರ್ಥಗಳೆಲ್ಲ ಹಾಕಿದ್ದೀವಲ್ಲ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ ಎಲ್ಲ, ಸೊ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು 5-6 ನಿಮಿಷ ಚೆನ್ನಾಗಿ ಇದನ್ನು ಕುದಿಸಿದ್ರೆ ರೆಡಿ ಆಗುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ತಾ ಇದ್ದೀನಿ. ಬೇಕು ಅಂದರೆ ಉಪ್ಪು ನೋಡಿಕೊಂಡು ಇನ್ನು ಸ್ವಲ್ಪ ಬೇಕಾದರೆ ನೀವು ಹಾಕ್ಕೋಬೋದು. ನಾನಿವಾಗ ಗರಂ ಮಸಾಲೆ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಒಂದು ಸ್ವಲ್ಪ ಕುದಿಸಿದ್ರೆ ಇದನ್ನು ಗ್ಯಾಸನ್ನು ಆಫ್ ಮಾಡಿದ್ರೆ ರೆಡಿ ಆಗುತ್ತೆ. ಗರಂ ಮಸಾಲೆ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು, ಅದೊಂಥರ ಕಹಿ ಬಂದಂಗೆ ಆಗುತ್ತೆ. ಸೊ ಜಸ್ಟ್ ಒಂದು ಕುದಿ ಮಿಕ್ಸ್ ಮಾಡಿ, ಒಂದು ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿದ್ರೆ ಬಟಾಣಿ ಸಾರು ಅಥವಾ ಬಟಾಣಿ ದಾಲ್ ಏನು ಬೇಕಾದರೂ ಹೇಳ್ಬೋದು, ಅದು ರೆಡಿ ಆಗುತ್ತೆ. ಇದನ್ನು ನೀವು ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಬೋದು. ಬಿಸಿಯನ್ನು ತುಪ್ಪ ಬೇಕಾದ್ರೆ ಹಾಕ್ಕೊಂಡು ಇದನ್ನು ಸಾರನ್ನು ಹಾಕ್ಕೊಂಡು, ಉಪ್ಪಿನಕಾಯಿ ಬೇಕಾದರೆ ಉಪ್ಪಿನಕಾಯಿ ಹಾಕ್ಕೋಬೋದು. ಇಲ್ಲಾಂದರೆ ಚಿಪ್ಸು ಅಥವಾ ಏನಾದರೂ ನಿಮಗೆ ಹಪ್ಪಳ ಗಿಪ್ಪಳ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ನೀವು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ.